ಸತಿಯಾಗಿ ಮಹಾರಕ್ಕಸರನ್ನು ಸಂಹರಿಸಿ ಈ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಂತೆ ಈ ಕಲಿಯುಗದಲ್ಲಿರುವ ರಕ್ಕಸರನ್ನು ಸಂಹರಿಸುವುದಕ್ಕಾಗಿ ಮತ್ತೊಮ್ಮೆ ಅವತರಿಸಿ ಬಾ ತಾಯಿ, ಮತ್ತೊಮ್ಮೆ ಅವತರಿಸಿ ಬಾ. ಈ ಭೂತಾಯಿ ಸೇವೆ, ಕುರಿ ಸೇವೆ, ನನ್ನ ಉಸಿರೆಂದು ಬದುಕುತ್ತಿರುವ ನಮ್ಮೆಲ್ಲರ ಬಾಳನ್ನು ಉದ್ಧರಿಸು ತಾಯಿ, ಉದ್ಧರಿಸು ನೀನು. ಮಂಗಳ, ನಿನ್ನ ಮಂಗಳಗೌರಿ ಪೂಜೆ ಮುಗಿಯಿತೆ? ಮುಗಿಯಿತು ಬನ್ನಿ ಸ್ವಾಮಿ. ಈ ನಮ್ಮ ಭವತಾಪ ಕಳೆಯಲು ಈ ದೇವರ ಪೂಜೆ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ ನಾನು. ಬನ್ನಿ, ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ನೀವು. ಜಗನ್ಮಾತೆ, ಜಗದ ಒಡನೆ ನೀನೆ, ಜಗದ ಹೊಲದಲ್ಲಿ ಕರೆಸಿಕೊಳ್ಳುವ ನೀನೆ ಹರಸುತ್ತಿ. ನಿನಗೆ ನನ್ನ ಕೋಟಿ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ನಿನ್ನನ್ನು ಅಮ್ಮ ಎಂದು ಕೂಗುವಂತೆ ನಾನು ನಿನ್ನನ್ನು ಪೂಜಿಸಿ ಧನ್ಯನಾದೆನು ತಾಯಿ, ಧನ್ಯನಾದನು. ತಾಯಿಯೇ ನನ್ನ ಉಸಿರೆಂದು ತಿಳಿದು ಉತ್ತಿ ಬಿತ್ತಿ ಮೈ ತುಂಬ ಒತ್ತಿ ಬಿತ್ತಿ 2 ವರ್ಷದಿಂದ ಮಳೆಯಾಗದೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿ ನಾನು ದೇಗುವ ನೇಗಿಲ ಯೋಗಿಯಾಗಿದ್ದೇನೆ ತಾಯಿ, ನೇಗಿಲ ಯೋಗಿಯಾಗಿದ್ದೇನೆ. ನಮ್ಮೆಲ್ಲರನ್ನು ಚೆನ್ನಾಗಿರೋದು ಬೇಡಿಕೊಂಡೆನು ತಾಯಿ, ಬೇಡಿಕೊಂಡೆನು. ಸ್ವಲ್ಪ ಕಠೋರತೆ ಖಂಡಿತಲ್ವಾ ಸ್ವಾಮಿ? ಕಠೋರತೆ ಎಂಬುದೊಂದು ಈಗಿನ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ ಕಟ್ಟಿಟ್ಟ ಬುದ್ಧಿ ಇರಲಿ. ಹೌದು ಮಂಗಳ, ಹೌದು. ಇದರ ನಿಜದ ಅರ್ಥ ಸ್ವಾಮಿ? ಆ ಅರ್ಥ ನೀನು ತಿಳಿಯ ಬಯಸಿದರೆ ವ್ಯರ್ಥ. ನನ್ನ ಮಾತು ಅಲ್ಲಗಳೆಂದು ನನಗೆ ಒಂದು ಮಾತು ಕೊಡ್ತೀಯಾ? ಹೀಗೆ ಕೇಳ್ತಾ ಇದ್ರ ನೀವು? ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮ. ಅದಕ್ಕೆ ವಚನ ಶಾಸ್ತ್ರಗಳಲ್ಲಿ ಹೇಳಿರುವ ಸ್ವಾಮಿ, ಪತಿಯ ಸೇವೆ ಮಾಡದ 108 ವ್ರತ ಮಾಡಿದ್ರೇನು ಫಲ ಅಂತ. ಪತಿಯ ಮಾತನ್ನು ಪಾಲಿಸದ ಸತಿಯೇ ಅಲ್ಲ ಅಂತ. ಖಂಡಿತವಾಗಿಯೂ ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳುತ್ತೇನೆ, ಖಂಡಿತವಾಗಿಯೂ ನಿಮ್ಮ ಮಾತನ್ನು ನಡೆಸಿಕೊಡುತ್ತೇನೆ ನಾನು. ಎದ್ದೇಳು ಮಂಗಳ, ಎದ್ದೇಳು. ಜ್ಞಾನ ತುಂಬಿದಿನ ಜ್ಞಾನವನ್ನು ಕಣ್ಣನ್ನು ತೆರೆಸಿಬಿಟ್ಟೆ, ಈ ಹೃದಯದ ಬಡಿತ ಬದಲಾಯಿಸಿಬಿಟ್ಟೆ. ಈ ನಿನ್ನ ನುಡಿಯಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಏನಾಯ್ತು ಸ್ವಾಮಿ? ಆ ಬೀರ ಎಂದು ಅರ್ಥಕ್ಕೆ ಏಕೆ ನಿಲ್ಲಿಸಿದ್ರಿ ನೀವು? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು. ನನ್ನ ಚಿಕ್ಕಮ್ಮ ಸಾಯಿ ಮುಂದ ಆ ಬೀರನ್ನು ಕೈಗೆ ಒಪ್ಪಿಸಿ ಸತ್ತು ಹೋದಳು. ಆ ನನ್ನ ಬೀರ ನಾವಿಬ್ಬರು ಬೇರೆ ಬೇರೆ ತಾಯಿ ಮಕ್ಕಳೆಂದು ಯಾರಿಗೂ ಗೊತ್ತಾಗಬಾರದು. ನಮ್ಮಿಬ್ಬರು ಹೊರತು ಅದು ಅವನನ್ನು ನೀನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಸಾಕಬೇಕು. ಇದು ನಿಜ ಕಡೆ. ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಕೃಷ್ಣ, ಸತ್ಯದಲ್ಲಿ ಧರ್ಮರಾಜ ಅವನು ಸ್ವಾಮಿ. ಇಂದಿನಿಂದ ಬೀರ ಅನಾಥನಲ್ಲ ಸ್ವಾಮಿ, ಖಂಡಿತವಾಗಿಯೂ ಅನಾಥನಲ್ಲ. ನನ್ನ ಸ್ವಂತ ಮಗ ಅಂತ ಖಂಡಿತವಾಗಿಯೂ ನಿಮ್ಗೆ ರಾಮ ವಚನ ಕೊಡ್ತಾ ಇದ್ದೀನಿ. ಮೆಚ್ಚಿದೆ ಮಂಗಳ, ನಿನ್ನ ಈ ಬುದ್ಧಿಶಕ್ತಿಗೆ ಮೆಚ್ಚಿದೆ. ಇಲ್ಲಿವರೆಗೂ ನಾನು ಕಟ್ಟಿಟ್ಟ ಬುದ್ಧಿ ಧೂಮ್ರಕಣವಾಗಿ ಈ ನನ್ನ ಒಡಲನ್ನೇ ಒಡ್ಡು ಹೊಡೆದು ಹಾಕಿತು. ಈ ಸಂತೋಷದ ಸಮಯದಲ್ಲಿ ಒಂದು ನದಿ ಬಿಚ್ಚಿ ಗರಿ ಬಿಚ್ಚಿ ಹಾರಬಾರದೆ, ಒಂದು ನವಿಲ ತರ ನರ್ತಿಸಿ. ನೀವು ಕೇಳೋದು ಹೆಚ್ಚ, ಹಾಡಿ ಕುಡಿಯೋದು ಹೆಚ್ಚ. ಈ
ಮಲ್ಲಿಗೆ ಸುವಾಸನೆಯಲ್ಲಿ ಎನ್ನೊಂದಿಗೆ ಹಾಡಿ ಕುಣಿಯುತ್ತಾ ಬನ್ನಿ ನೀವು.
ಅತ್ತಿಗೆ. ಬಾ ಸೋದರ, ಬಾ. ಈಗ ಕುರಿಗಳಿಂದ ಬಂದೇನಪ್ಪ? ಹೌದಣ್ಣ, ಗಡ್ಡಿ ಕಸ ಗುಡಿಸಿ ಮರಿಗಳಿಗೆ ತಪ್ಪಲ ಹಾಕಿ ಬರಬೇಕಾದರೆ ಸ್ವಲ್ಪ ಹೊತ್ತಾಯಿತು. ಬಾ ಮಗ, ನೋಡು, ಮೊದಲು ಹೋಗಿ ಕೈ ಕಾಲು ಮುಖ ತೊಳೆದುಕೊಂಡು ಬಾ. ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ ನೀನು. ಅತ್ತಿಗೆ, ಈ ನಿನ್ನ ಮೈದು ನನಗೆ ಚಾ ಏಕಮ್ಮ. ಹೆತ್ತ ತಂದೆ ತಾಯಿ ಅಂತಿರುವ ಈ ನಿಮ್ಮ ಕೈ ತುತ್ತಿನಿಂದ ಬೆಳೆದ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ತಾಟ ಜೋಳದ ನುಚ್ಚು ಉಂಡೇ ಬಂದಿದ್ದೇನೆ. ಹಾ ಅಣ್ಣ, ಅತ್ತಿಗೆ, ನಾನಂದರೆ ನಿಮ್ಗೆ ಇಷ್ಟ ಅಲ್ಲವೇ? ಯಾಕೆ ಗೊತ್ತಮ್ಮ ಹೀಗೇಕೆ ಮಾತಾಡ್ತಿರುವೆ? ನೀ ಅಂದ್ರೆ ನನಗೆ ಪಂಚಪ್ರಾಣ. ಅದೆಲ್ಲವನ್ನು ಈ ನಿಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡಿದ್ದೇನಣ್ಣ. ಅದು ಹಾ ಅದು ಅದು ಯಾಕಣ್ಣ ಕದಲಿಸುತ್ತಿರುವೆ? ಈಗಷ್ಟೇ ಹೇಳಿದೆಯಲ್ಲ, ನಾನಂದರೆ ನಿಮ್ಮಿಬ್ಬರಿಗೂ ಪಂಚಪ್ರಾಣ ಅಂತ. ಹಾ ಅಣ್ಣ, ಒಂದು ಮರಿಗೆ 10,000ದಂತೆ 10 ಮರಿಗಳನ್ನು ಮಾರಿದ್ದೇನೆ. ತೆಗೆದುಕೊಂಡ ಇದರಲ್ಲಿ 1,00,000 ರೂಪಾಯಿಗಳಿವೆ. ಎಂತ ಸಾಧನೆ ಸಹೋದರ ನಿನ್ನದು, ಎಂತ ಸಾಧನೆ! ಅದು ಏನು ಹೇಳಿದ್ರು ಹೇಳದಿರದು. ನೀನು ದುಡಿದು ತಂದು ತೇಗುವುದಾಗಿದೆ ಈ ರೈತನ ಬಾಳು. ಈ ಕುರಿಗಳಿಂದ ನಮ್ಮನ್ನು 2 ವರ್ಷದಿಂದ ಬೆಳೆ ಮಳೆ ಇಲ್ಲದೆ ಈ ನಮ್ಮ ಭೂಮಿ ಒಣಗಿ ಹೋಗಿದೆ. ಮಳೆ ಕೂಡ ಇಲ್ಲ. ಅತಿವೃಷ್ಟಿ ಮಳೆಯಾಗಿ ಇದ್ದ ಬೆಳೆಯೂ ನಾಶವಾಗಿ ಹೋಗಿದೆ. ಇಬ್ಬರು ಕರ್ನಾಟಕದಂತೆ ಇಬ್ಬರು ಸಂಬಂಧಗಳನ್ನು ಬೆಳೆಸಿದ್ದೇನೆ. ಅಣ್ಣ, ನಾನಿರುವಾಗ ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಈ ನೇಗಿಲ ಯೋಗಿಯಾದ ನೀನು ಎಂದೂ ಭೋಗಿಯಲ್ಲ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆನೇ ಉಳಿಗಾಲ ಇಲ್ಲ. ಅದು ನಿತ್ಯ ನಮ್ಮಂತ ರೈತರ ಕಾಯಕ ಅಣ್ಣ, ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆ ತಮ್ಮ ನಿನ್ನಲ್ಲಿ, ಎಂತ ವಿಚಾರ ಶಕ್ತಿ ಅಡಗಿದೆ. ನಿನಗೆ ಕಾಯಕದ ಅರ್ಥ ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲ ಏನಲ್ಲ? ಕೇಳಿಲಿ ಯೋಗಿಯ ಅರ್ಥವನ್ನು. ಅಂಗಹೀನ ಅಂಧನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಕಲಿಸಿದ ಆ ನನ್ನ ಪುಟ್ಟರಾಜ ಗುರುಗಳು ಗಾನಯೋಗಿಯನ್ನ, ಗಾನಯೋಗಿ. ಇನ್ನು ಹಳ್ಳಿ ಹಳ್ಳಿಗೂ ಸಂಚಾರ ಮಾಡುತ್ತಾ ಕೋಟಿ ಜಪಯತೆ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದ ಶ್ರೀಗಳು ಸಂಚಾರ ಯೋಗಿಯನ್ನ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಅಣ್ಣ ಅಣ್ಣ ಆಸೆಯನ್ನು ತ್ಯಜಿಸಿ ಸೇವುಗಳಿಲ್ಲದ ಶರ್ಟನ್ನು ಧರಿಸಿ ಅವರು ಸಾಯುವ ಮುನ್ನ ತಾವು ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವ ಹೋದ ಮೇಲೆ ಇದರಲ್ಲಿ ಏನಿದೆ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವಿಲ್ಲ, ನಾನು ಇಲ್ಲ ನೀನು ಇಲ್ಲ ಎಂದು ಬರೆದಿಟ್ಟು ಶಿವಾಜಿನರದರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರೇ ಅಣ್ಣ ಜ್ಞಾನಯೋಗಿ. ತಮ್ಮ ಎಂತ ವಿಚಾರ ಅಡಗಿದೆ ತಮ್ಮ ನಿನ್ನಲ್ಲಿ. ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಮಳೆ ಗಾಳಿ ಬಿಸಿಲು ಎನ್ನದೆ ಹುಟ್ಟಿ ಬಿತ್ತಿ ಬೆಳೆದ ನೀನು ನೇಗಿಲೆಯಾಗಿ ಅಣ್ಣ, ನೀನು ನೇಗಿಲೆ ಹೋಗಿ. ಈಗಿನ ಮಾತನ್ನು ಕೇಳಿದ್ರೆ ನಾನು ಈ ಜಗವನ್ನೇ ಮರೆತು ಬಿಟ್ಟೆ.
ಚೆನ್ನಾಗಿದೆ ಅತ್ತಿಗೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗಲೇ ಮರಿ ಮಾರಿದ ತಂದ ಹಣ ಇದೆಯಲ್ಲ, ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಕೊಟ್ಟು ಬಿಡೋಣ. ಶಶಿಧರ, ಎಷ್ಟು ಬೇಕಪ್ಪ ನಿನಗೆ ಹಣ? ಅಣ್ಣ, 25,000 ಕೊಟ್ಟು ಬಿಡಿ, ಇಷ್ಟೇ ಸಾಕು. ತೆಗೆದುಕೊಳ್ಳಪ್ಪ, ಹಣವೆಂದ ಮೇಲೆ ಹಿಡಿದಂದಿರಬೇಕು. ಸ್ವಾಮಿ, ಈ ನಮ್ಮ ಸಂಸಾರ ಇಷ್ಟೊಂದು ಆನಂದ ಸಾಗರವಾಗಿದೆ ನೋಡಿ ಸ್ವಾಮಿ ನೀವು. ನನಗೆ ಈ ತಮ್ಮಂದಿರ ಸರ್ವ ಆಸ್ತಿ ಇದ್ದಂತೆ. ಈ ಸಂತೋಷದಲ್ಲಿ ಎಲ್ಲರೂ ಸಂತೋಷ ಆಗಿರೋದು ಒಂದು ಹಾಡನ್ನು ಹಾಡೋಣ ಬಳಿ. ಆಯ್ತು ಸ್ವಾಮಿ, ನೀವೆಲ್ಲರೂ ಸಂತೋಷಕ್ಕಾಗಿ ಹಾಡ್ತೀನಿ ನಾನು. ಹಸಿದಾಗ ಅನ್ನ ನೆನೆದಾಗ ನೀರು ಒಳಗಿದ್ದ ಡ್ಯಾನ್ಸ್ ಮಾಡಿ ತುಂಬಾ ಸುಸ್ತಾಗಿದ್ದೀರಾ? ಬನ್ನಿ, ನಿಮ್ಗೋಸ್ಕರ ಬಿಸಿ ಬಿಸಿಯಾದ ಅಡಿಗೆ ಮಾಡುತ್ತೀನಿ, ಊಟ ಮಾಡಿ.